Hello students, good morning. Welcome to Bhaskar's classes. ನಾನು ನಿಮ್ಮ Bhaskar, Assistant Professor of Commerce, GFGC Market. ಇದು ಪಾರ್ಟ್ 8. ಲಾಸ್ಟ್ ಸೆಷನ್ ಅಲ್ಲಿ ನಿಮಗೆ ಹೇಳಿದ್ದೆ ನಾನು ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಟಿಪಿಕಲ್ ಪ್ರಾಬ್ಲಮ್ ತಗೊಂಡ್ಬರ್ತೀನಿ. ನೋಡ್ಲಿಕ್ಕೆ ಈಸಿಯಾಗಿರುತ್ತೆ, ಆದರೆ ಮಾಡುವಾಗ ಅದರ ಕಷ್ಟ ಗೊತ್ತಾಗುತ್ತೆ ಅಂದ್ಬಿಟ್ಟಿದೆ. ನಿಮ್ಮ ಮುಂದೆ ಇದೆ, ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದನ್ನು ಅಕಸ್ಮಾತ್ ನೀವು ಸಾಲ್ವ್ ಮಾಡಿದ್ದೇ ಆದರೆ ಈ ಒಂದು ಎಪಿಸೋಡ್ ನೋಡುವಂತ ಅಗತ್ಯ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಏನಾದ್ರು ಬಂತು ಅಂತಂದ್ರೆ ಈ ಎಪಿಸೋಡ್ನ ಕಂಟಿನ್ಯೂ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿರಿ, ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ಬಂದು ಹೇಳುತ್ತೆ, ಭಾಸ್ಕರ್ ಸರ್ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದ್ಬಿಟ್ಟಿದೆ. ಇದರಿಂದ ನಿಮ್ಗೆ ಆಗೋ ಅನುಕೂಲ ಏನು ಅಂತಾರೆ, ನೀವು ಯಾವುದೇ ಒಂದು ಲೆಕ್ಚರ್ನ ಅಥವಾ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಅವಕಾಶ ಇರಲ್ಲ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ಬಿಟ್ಟಿದೆ, ಈಗ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. Commenced business with cash rupees 2,20,000. 2,20,000 ರೂಪಾಯಿಯಷ್ಟು ಕ್ಯಾಶ್ ನ ಹಾಕಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇದ್ರಾಗೆ ಹೊಸ ವಿಚಾರ ಸರ್, ಕ್ಯಾಶ್ ಜಾಸ್ತಿ ಆಯ್ತು, ಕ್ಯಾಪಿಟಲ್ ಜಾಸ್ತಿ ಆಯ್ತು. ಪರ್ಚೇಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್, ಅಸೆಟ್ ನ ಪರ್ಚೇಸ್ ಮಾಡ್ತಾರಂತೆ. ಯಾವ ಅಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ ಹೇಳ್ತಿಲ್ಲ. ಅಸೆಟ್ಸ್ ಅಲ್ಲಿ ಮೋಟಾರ್ ಕಾರ್ ಆಗಿರ್ಬೋದು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಅಂಡ್ ಮಿಷಿನರಿ ಆಗಿರ್ಬೋದು, ಓಕೆ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರಿಮೈಸಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಈವನ್ ಗೂಡ್ಸ್ ಕೂಡ ಆಗಿರ್ಬೋದು. ಯಾವುದು ಏನನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿಲ್ಲ ಇಲ್ಲಿ. ಕ್ಲಿಯರ್? ಸೋಲ್ಡ್ ಅಸೆಟ್ಸ್, ಅಸೆಟ್ ನ ಸೇಲ್ ಮಾಡ್ತಾ ಇದ್ದಾನಂತೆ. ಯಾವ ಅಸೆಟ್ ನ ಸೇಲ್ ಮಾಡ್ತಾ ಇದ್ದಾನೆ? ಮೇಲೆ ತಗೊಂಡಿರುವಂತ ಅಸೆಟ್. ಅಸೆಟ್ ಯಾವುದು? ಮತ್ತೆ ಕ್ವಶನ್. ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತ ಹೇಳ್ತಾನೆ. ಹಾಗಾದ್ರೆ ಗೂಡ್ಸ್ ಯಾವಾಗ ಪರ್ಚೇಸ್ ಮಾಡಿದ್ದಾನೆ? ಹಾಗಾದ್ರೆ ಮೇಲ್ಗಡೆ ಕೊಟ್ಟಿರುವಂತಹ ಅಸೆಟ್ ನಲ್ಲಿ ಗೂಡ್ಸ್ ಸೇರ್ಕೊಂಡಿದೆ. ಹಾಗಾದ್ರೆ ಗೂಡ್ಸ್ ಅಂದ್ರೆ ಅಸೆಟ್ನ ಅಂತ ಕೇಳೋ ಹಾಗಿಲ್ಲ. ಹಾಗಾದ್ರೆ ಕಾಂಬಿನೇಷನ್ ಆಫ್ ಈ ಫರ್ನಿಚರ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು ಪರ್ಚೇಸ್ ಮಾಡಿರ್ಬೋದು ಅವನು 20,000ಗೆ, ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ದೆನ್ ಈ ನಿಟ್ಟಿನಲ್ಲಿ ಅವ್ರು ಕೇಳ್ತಾ ಇರೋದೇನು, ಅಕೌಂಟಿಂಗ್ ಈಕ್ವೇಶನ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತದೆ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ನಾವು ಕ್ಯಾಶ್ ಏನೋ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ ಅಂತ ಅಸೆಟ್ಸ್ ನಲ್ಲಿ ನಾವು ಬೈಫರ್ಕೇಟ್ ಮಾಡಿ ಅದರಲ್ಲಿ ಅದನ್ನೇ ಕಳೀತಾ ಇದ್ವಿ. ಹಾಗಾದ್ರೆ ಈ ಪ್ರಾಬ್ಲಮ್ ನಲ್ಲಿ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಸ್ಟೂಡೆಂಟ್. ಸೊ ಏನ್ ಮಾಡ್ಬೇಕಾಗಿರುತ್ತೆ ನಾವು ಅಂತಂದ್ರೆ, ಟೋಟಲಿ ಅಸೆಟ್ಸ್ ಅಂತ ಒಂದು ತಗೊಂತೀವಿ ಅಷ್ಟೇ. ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ದಟ್ಸ್ ಇಟ್. ಹಾಗಾದ್ರೆ ಇಲ್ಲಿ ಏನೇ ಬರೋದು ಕೂಡ ಅಸೆಟ್ಸ್ ಅಂತ ತಗೊಳ್ಳಿ. ಇಲ್ಲೇನ್ ಮಾಡಿ, ಇಲ್ಲಿ ಎಫೆಕ್ಟ್ ತೋರಿಸಿ. ಏನ್ ತೋರಿಸಿ? ಎಫೆಕ್ಟ್ ತೋರಿಸಿ. ಯಾವುದ್ರ ಮೇಲೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ತೋರಿಸಿ ಸ್ಟೂಡೆಂಟ್. ಸರ್ ಹೇಗೆ ಸರ್? ಸೇ ಫಾರ್ ಎಕ್ಸಾಂಪಲ್, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 2,20,000. ಹಾಗಾದ್ರೆ ಬಿಸ್ನೆಸ್ ನ ಕಮೆನ್ಸ್ ಮಾಡ್ತಾ ಇದ್ದಾನೆ, 2,20,000 ನ ಹಾಕಿ. ಹಾಗಾದ್ರೆ ಕ್ಯಾಪಿಟಲ್ 2,20,000 ಕ್ಯಾಪಿಟಲ್ ಜಾಸ್ತಿ ಆಯ್ತು. ಹಾಗಾದ್ರೆ ಕ್ಯಾಪಿಟಲ್ ಜಾಸ್ತಿ ಆಗತ್ತೆ, ದೆನ್ ಕ್ಯಾಶ್ ಜಾಸ್ತಿ ಆಗತ್ತೆ. ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ, ಕ್ಯಾಶ್ ಜಾಸ್ತಿ ಆಗುತ್ತೆ. ಇದು ಮೊದಲನೇ ಟ್ರಾನ್ಸಾಕ್ಷನ್. ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಅಲ್ಲಿ ಇದು ಮಾಡಿದ್ವಿ. ಕ್ಯಾಶ್ ಅನ್ನೋದು ಒಂದು ಅಸೆಟ್. ಹಾಗಾದ್ರೆ 2,20,000 ನಾವು ಅಸೆಟ್ ಗೆ ಆಡ್ ಮಾಡ್ಕೊಳ್ಳಿ. ಕ್ಲಿಯರ್? ಅಸೆಟ್ ಅಂದ್ರೆ ಕ್ಯಾಶ್ ಇರುತ್ತೆ, ಸ್ಟಾಕ್ ಇರುತ್ತೆ, ಮಿಷನರಿ ಇರುತ್ತೆ, ಫರ್ನಿಚರ್ ಇರುತ್ತೆ, ಎನಿಥಿಂಗ್. Clear, students? Then purchased assets for
ಕ್ಯಾಶ್ ಅಂತ ಹೇಳ್ತಾನೆ. ಹಾಗಾದ್ರೆ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಹಾಗಾದ್ರೆ ಇದು ಫಸ್ಟ್ ಟ್ರಾನ್ಸಾಕ್ಷನ್ ಇಂದ ಆಗಿರುತ್ತೆ, ಇದು ಎರಡನೇ ಟ್ರಾನ್ಸಾಕ್ಷನ್ ಆಗಿರುತ್ತೆ. ನೀವು ಅದೇ ರೀತಿನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ಸೊ ನಾನು ಒಂದು ಸ್ವಲ್ಪ ಅದೇ ರೀತಿನೇ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಕ್ಯಾಶ್ ಏನಾಗ್ತಿದೆ? ಹಾಗಾದ್ರೆ ಕ್ಯಾಶ್ ಏನಾಗ್ತಿದೆ, ಅಸೆಟ್ ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತೆ, ಕ್ಯಾಶ್ ಕಡಿಮೆ ಆಗಿರುತ್ತೆ. ದೆನ್ ಅಸೆಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಸೆಟ್ ಜಾಸ್ತಿ ಆಗಿರುತ್ತೆ. ಎಷ್ಟು ಸಾವಿರ? 20,000. ಕ್ಯಾಶ್ ಕಡಿಮೆ ಆಗಿರುತ್ತೆ ಅಂದಾಗ ಮೈನಸ್ ಅಸೆಟ್ ನಲ್ಲಿ ಕ್ಯಾಶ್ ಅನ್ನೋದು ಸೇರ್ಕೊಂಡಿರುತ್ತೆ, ಅದಕ್ಕೋಸ್ಕರ -20,000. ಅಸೆಟ್ ಜಾಸ್ತಿ ಆಗಿರುತ್ತೆ ಅಂದ್ರೆ ಅಸೆಟ್ ನಲ್ಲಿ ಅಸೆಟ್ಟೇ ಅಂತ ಇರೋದು, ಇಲ್ಲಿ ಪ್ಲಸ್ 20,000. ಇಲ್ಲಿ ರೆಪ್ರೆಸೆಂಟ್ ಯಾವುದಕ್ಕೆ ಯಾವುದು ಅನ್ನೋದು ಇಲ್ಲಿ ಮಾಡ್ತಾ ಇದೀವಿ. ಇಲ್ಲಿ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗಾದ್ರೆ 2,20,000 ನಲ್ಲಿ 20,000 ಆಡ್ ಮಾಡಿ 20,000 ಲೆಸ್ ಮಾಡಿದ್ರೆ ಬರುವಂತಹದ್ದು 2,20,000. ನ್ಯೂ ಈಕ್ವೇಶನ್ 2,20,000 ಟ್ಯಾಲಿ ಆಯಿತು. ಸೋಲ್ಡ್ assets of 15,000 for 16,000. 15,000 ಬೆಲೆ ಬಾಳೋದನ್ನ 16,000ಕ್ಕೆ ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಏನ್ ಎಫೆಕ್ಟ್ ಆಗಿರುತ್ತೆ ಅಂದ್ರೆ, ಅಸೆಟ್ ಆಗಿರೋದ್ರಿಂದ, ಯಾವ್ದಾಗಿರೋದ್ರಿಂದ? ಅಸೆಟ್ ಆಗಿರೋದ್ರಿಂದ ಅಸೆಟ್ ಏನಾಗಿರುತ್ತೆ, ಏನು ಅಸೆಟ್ ಕಡಿಮೆ, ಸೇಲ್ಸ್ ಮಾಡಿದ್ರೆ ಕಡಿಮೆ ಆಗಿರುತ್ತೆ, ಕಡಿಮೆ ಮಾಡ್ತೀರಾ, ಅಸೆಟ್ ಕಡಿಮೆ ಆಯ್ತು. ಓಕೆ ಸರ್. ದೆನ್ ಎಷ್ಟು ಸಾವಿರಕ್ಕೆ ಸೇಲ್ಸ್ ಮಾಡ್ತಾ ಇರೋದು? 16,000ಕ್ಕೆ. 16,000 ರೂಪಾಯಿ ಕ್ಯಾಶ್ ಏನಾಯ್ತು, ಜಾಸ್ತಿ ಆಯ್ತು. 15,000 ಬೆಲೆ ಬಾಳೋದನ್ನ 16,000 ರೂಪಾಯಿ ಮಾಡಿದ್ರೆ 1,000 ರೂಪಾಯಿ ಅಷ್ಟು ಲಾಭ ಆಗಿರುತ್ತೆ, ಅದು ಕ್ಯಾಪಿಟಲ್ಗೆ ಆಡ್ ಮಾಡಬೇಕಾಗಿರುತ್ತೆ, ಜಾಸ್ತಿ ಆಗುತ್ತೆ. ಪ್ರೆಸೆಂಟೇಶನ್ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ 15,000 ಬೆಲೆ ಬಾಳುವ ಅಸೆಟ್ಸ್ ಕಡಿಮೆ ಆಯ್ತು, ಹಾಗಾದ್ರೆ -15,000. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಯಾಶ್ 16,000 ಜಾಸ್ತಿ ಆಯ್ತು, ಪ್ಲಸ್ 16,000. ಕ್ಯಾಪಿಟಲ್ಗೆ 1,000 ರೂಪಾಯಿ ಪ್ರಾಫಿಟ್ ಜಾಸ್ತಿ ಆಯ್ತು, ಹಾಗಾದ್ರೆ ಆಡ್ 1,000. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್? ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಫೆಕ್ಟ್ ನ ಇಲ್ಲಿ ಹೀಗೆ ತೋರಿಸಲೇಬೇಕಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಯಾವ ಅಮೌಂಟ್ ಯಾವುದು ಅಂತ ಗೊತ್ತಾಗಿರ್ಲಿಕ್ಕಿಲ್ಲ, ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಕಾಲಮ್ ಒಂದು ಹಾಕಿದ್ದೀರಾ, ಎಫೆಕ್ಟ್ ಅಂದ್ಬಿಟ್ಟಿದೆ. ಹಾಗಾದ್ರೆ 2,20,000 ಅಲ್ಲಿ 15,000 ಕಳೆದು 16,000 ಆಡ್ ಮಾಡಿದ್ರೆ 2,21,000 ಲೆಫ್ಟ್ ಸೈಡ್, ರೈಟ್ ಸೈಡ್ 2,21,000 ರೈಟ್ ಸೈಡ್. ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಆಗಿದೆ. ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂದ್ರೆ 1,000 ರೂಪಾಯಿ ಅಷ್ಟು ಗೂಡ್ಸ್ ಡಿಸ್ಟ್ರಾಯ್ ಆಗಿರೋದು ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತೆ. ಗೂಡ್ಸ್ ಡಿಸ್ಟ್ರಾಯ್ ಆಯ್ತು ಅಂದ್ರೆ ಸ್ಟಾಕ್ ಬ್ಯಾಲೆನ್ಸ್ ಏನಾಗಿರುತ್ತೆ, ಸ್ಟಾಕ್ ಬ್ಯಾಲೆನ್ಸ್ ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡ್ತಾ ಇರೋದು ಸ್ಟೂಡೆಂಟ್? ಸ್ಟಾಕ್ ಮೇಲೆ. ಹಾಗಾದ್ರೆ ಸ್ಟಾಕ್ ಬ್ಯಾಲೆನ್ಸ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಗೂಡ್ಸ್ ಸುಟ್ಟೋಯ್ತು ಅಂದ್ರೆ ಅರ್ಥ ಏನು, ಹೋಯ್ತು ಅಂದ್ರೆ ಸ್ಟಾಕ್ ಬ್ಯಾಲೆನ್ಸ್ ಕಡಿಮೆ ಆಯ್ತು. ಗೂಡ್ಸ್ ಸ್ಟೋಲನ್ ಅಂದ್ರೆ ಕಳ್ತನ ಆಗ್ಬಿಡ್ತು, ಅಂದ್ರೆ ಕಳ್ತನ ಆಗೋಯ್ತು ಅಂದ್ರೆ ಕಳ್ಳ ಎತ್ಕೊಂಡು ಹೋಗ್ಬಿಟ್ಟ. ಕಳ್ಳ ಎತ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಸ್ಟಾಕ್ ಬ್ಯಾಲೆನ್ಸ್ ಕಡಿಮೆ ಆಯ್ತು. ಹಾಗಾದ್ರೆ ಸ್ಟಾಕ್ ನಲ್ಲಿ ಕಡಿಮೆ ಮಾಡಬೇಕು, ಇದು ಲಾಸ್ ಆಗಿರುತ್ತೆ. ಲಾಸ್ ಆಯ್ತು ಅಂದ್ರೆ ನಾವು ಕ್ಯಾಪಿಟಲ್ ಅಲ್ಲೂ ಕೂಡ ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ 1,000 ರೂಪಾಯಿ ಅಷ್ಟು ಇಲ್ಲಿ ಕಡಿಮೆ ಮಾಡಬೇಕು ಅಸೆಟ್ ಅಲ್ಲಿ, ಅಂದ್ರೆ ಅಸೆಟ್ ನಲ್ಲಿ, ಮತ್ತು ಕ್ಯಾಪಿಟಲ್ ನಲ್ಲಿ 1,000 ರೂಪಾಯಿ ಕಡಿಮೆ ಮಾಡಬೇಕು. ಹಾಗಾದ್ರೆ 2,21,000 ಅಲ್ಲಿ 1,000 ಹೋದ್ರೆ 2,20,000, ಈ ಸೈಡ್ ಕೂಡ 2,20,000. ನೆಕ್ಸ್ಟ್ ಇನ್ಶೂರೆನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾನೆ. ಪೇಯ್ಡ್ ಇನ್ ಅಡ್ವಾನ್ಸ್ ಅನ್ನೋದು ಒಂದೇ, ಪ್ರೀಪೇಯ್ಡ್ ಅನ್ನೋದು ಒಂದೇ, ಅನ್ಎಕ್ಸ್ಪೈರ್ಡ್ ಅಂದ್ರೂ ಒಂದೇನೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ? ಒಂದು, ಇನ್ಶೂರೆನ್ಸ್ ನ ಕೊಟ್ಟಾಗ ಕ್ಯಾಶ್ ಬ್ಯಾಲೆನ್ಸ್, ಯಾವ ಬ್ಯಾಲೆನ್ಸ್ ಸ್ಟೂಡೆಂಟ್ಸ್? ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತೆ,
ಜೊತೆಗೆ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗೋದ್ರ ಜೊತೆಗೆ ಒಂದು ಹೊಸ ಅಸೆಟ್ ಉದ್ಭವ ಆಗುತ್ತೆ, ಅದೇನೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಏನೋ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. 4,000 ರೂಪಾಯಿಯಷ್ಟು ಕ್ಯಾಶ್ ಅಲ್ಲಿ ಕಡಿಮೆ ಮಾಡ್ತೀರಾ, ಜೊತೆಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರೋ 4,000 ರೂಪಾಯಿ ಅಸೆಟ್ ಉದ್ಭವ ಆಗುತ್ತೆ, 4,000 ರೂಪಾಯಿ ಜಾಸ್ತಿ ಮಾಡ್ತೀರಾ. ಹೊಸ ಇಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ ಹೊಸ ಇಕ್ವೇಶನ್ ಬಂದು 2,20,000 2,20,000. Then withdrew cash for personal use. ಪರ್ಸನಲ್ ಯೂಸ್ಗೆ ಕ್ಯಾಶ್ ನ ವಿತ್ಡ್ರಾ ಮಾಡ್ತಾ ಇದಾರಂತೆ. ಹಾಗಾದ್ರೆ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಕಡಿಮೆ ಆಗಿರುತ್ತೆ. ದೆನ್ ಏನನ್ನ ವಿತ್ಡ್ರಾ ಮಾಡ್ತಾರೆ? ಕ್ಯಾಶ್ ನ. ಏನಕ್ಕೋಸ್ಕರ? ಪರ್ಸನಲ್ ಯೂಸ್ಗೆ. ಪರ್ಸನಲ್ ಯೂಸ್ಗೆ ಅಂತಂದ್ರೆ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಈ ಡ್ರಾಯಿಂಗ್ಸ್ ಅನ್ನೋದನ್ನ ಏನ್ ಮಾಡ್ಬೇಕಾಗಿರುತ್ತೆ? ಕ್ಯಾಪಿಟಲ್ ಅಲ್ಲಿ ಕಡಿಮೆ ಮಾಡ್ಬೇಕಾಗಿರುತ್ತೆ. ಹಾಗಾದ್ರೆ ಎಷ್ಟು ಸಾವಿರ? 5,000 ರೂಪಾಯಿನ 5,000 ರೂಪಾಯಿನ ಅಸೆಟ್ ಸೈಡ್ ನಲ್ಲೂ 5,000 ರೂಪಾಯಿ ಕ್ಯಾಶ್ ನ ಕಡಿಮೆ ಮಾಡಿ, ಅದೇ ರೀತಿ ಕ್ಯಾಪಿಟಲ್ ಅಲ್ಲಿ ಡ್ರಾಯಿಂಗ್ಸ್ ಅಂತ 5,000 ರೂಪಾಯಿ ಲೆಸ್ ಮಾಡಿ. ಹಾಗಾದ್ರೆ 1,15,000 1,15,000. ನ್ಯೂ ಇಕ್ವೇಶನ್ ಎರಡು ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಹೋಗ್ತಾ ಇದೆ. ರೆಂಟ್ ಔಟ್ಸ್ಟ್ಯಾಂಡಿಂಗ್ 2,000. ಔಟ್ಸ್ಟ್ಯಾಂಡಿಂಗ್ ರೆಂಟ್ 2,000 ರೂಪಾಯಿ ಇದೆಯಂತೆ. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಇನ್ನೂ ಕೊಡಬೇಕು, ಕೊಟ್ಟಿಲ್ಲ. ಈ ವರ್ಷದ ಖರ್ಚು. ಹಾಗಾದ್ರೆ ಈ ವರ್ಷದ ಖರ್ಚಾಗಿರೋದ್ರಿಂದ ಕ್ಯಾಪಿಟಲ್ ಅಲ್ಲಿ ಕಡಿಮೆ ಮಾಡಬೇಕು, ಇನ್ನೂ ಕೊಟ್ಟಿಲ್ಲ. ಹೊಸ ಲಯಬಿಲಿಟಿ ಸೃಷ್ಟಿಯಾಗುತ್ತೆ, ಅದೇನೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅದೇನಾಗುತ್ತೆ? ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರುತ್ತೆ. ಕ್ಯಾಪಿಟಲ್ಗೆ ಎಷ್ಟು? 2,000 ಅಂತೆ. ಪ್ಲಸ್ 2,000 ರೂಪಾಯಿ ಅಷ್ಟು ಕ್ಯಾಪಿಟಲ್ಗೆ ಆಡ್ ಮಾಡ್ಕೊಳ್ಳಿ. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ಬಿಟ್ಟಿದೆ, ಸ್ಟಾರ್ಟಿಂಗ್ ನಲ್ಲೇ ತಗೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು 1,000 ರೂಪಾಯಿ ತಗೊಬೇಕಂತೆ? 2,000 ರೂಪಾಯಿ ಆಡ್ ಆಗುತ್ತಂತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2,000 ರೂಪಾಯಿ ಜಾಸ್ತಿ ಆಗಿರುತ್ತೆ. ಈ ವರ್ಷದ ಖರ್ಚು, ಅದಕ್ಕೋಸ್ಕರ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡ್ಬೇಕಂತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದ್ರೆ ನ್ಯೂ ಈಕ್ವೇಶನ್ ಏನ್ ಬರುತ್ತೆ ಅಂತಂದ್ರೆ 1,15,000 1,15,000 ಇದು 2,000 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ ಇದು 1,13,000 1,13,2 1,15,000. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ₹1,000. 1,000 ರೂಪಾಯಿ ಅಷ್ಟು ಮಿಷಿನರಿ ಡಿಪ್ರಿಸಿಯೇಷನ್ ಆಗಿದೆ ಅಂತ. ಹಾಗಾದ್ರೆ ಡಿಪ್ರಿಸಿಯೇಷನ್ ಆಗಿದೆ ಅಂತಂದ್ರೆ ನಿಮ್ಗೆ ಅರ್ಥ ಆಗೋಯ್ತು, ಇದು ಖರ್ಚು. ಕ್ಯಾಪಿಟಲ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ? ಕಡಿಮೆ ಮಾಡ್ಬೇಕಾಗಿರುತ್ತೆ. ದೆನ್ ಯಾವುದು? ಫರ್ನಿಚರ್ ಅನ್ನೋದು ಒಂದು ಅಸೆಟ್. ಫರ್ನಿಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಫರ್ನಿಚರ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಹಾಗಾದ್ರೆ ಈಗ ನಾವು ಮಾಡ್ಬೇಕಾಗಿರೋದೇನು? ಅಸೆಟ್ ಅಲ್ಲಿ ಎಷ್ಟು ಸಾವಿರ? 1,000 ರೂಪಾಯಿ ಅಷ್ಟು ಅಸೆಟ್ ಅಲ್ಲಿ ಕಡಿಮೆ ಮಾಡಿ, ಜೊತೆಗೆ ಕ್ಯಾಪಿಟಲ್ ಅಲ್ಲಿ 1,000 ರೂಪಾಯಿ ಅಷ್ಟು ಕಳೀರಿ. ಹಾಗಾದ್ರೆ ನ್ಯೂ ಈಕ್ವೇಶನ್ ಏನಾಗಿರುತ್ತೆ ಅಂದ್ರೆ 1,14,000 ಈಕ್ವಲ್ಸ್ 2,000 ಪ್ಲಸ್ 1,12,000. 1,12,000 ಪ್ಲಸ್ 2 1,14,000 ಮ್ಯಾಚ್ ಆಗಿದೆ. 9ನೇ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದೆ. ಪೇಯ್ಡ್ ಸ್ಯಾಲರಿ 2,000, ರೆಂಟ್ ₹3,000. ಎರಡು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ 2,000 ಪ್ಲಸ್ 3,000 ರೂಪಾಯಿ ಅಷ್ಟು ಅಂದ್ರೆ ಟೋಟಲ್ ಆಗಿ ಎಷ್ಟು? 5,000 ರೂಪಾಯಿ ಅಷ್ಟು ಕ್ಯಾಶ್ ಬ್ಯಾಲೆನ್ಸ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಈ ವರ್ಷದ ಖರ್ಚಾಗಿರೋದ್ರಿಂದ ಕ್ಯಾಪಿಟಲ್ ಅಲ್ಲಿ ಕಡಿಮೆ ಮಾಡ್ತೀರಾ. ಹಾಗಾದ್ರೆ ಕ್ಯಾಶ್ ನಲ್ಲಿ ಏನ್ ಮಾಡ್ಬೇಕು? -5,000. ದೆನ್ ಕ್ಯಾಪಿಟಲ್ ಅಲ್ಲಿ -5,000. ಹಾಗಾದ್ರೆ 1,14,000 5,000 ಹೋದ್ರೆ 1,09,000. ನ್ಯೂ ಈಕ್ವೇಶನ್ ಈಕ್ವಲ್ಸ್ 2,000 ಪ್ಲಸ್ 1,12,000 5,000 ಹೋದ್ರೆ 1,07,000. 1,07,000 ಪ್ಲಸ್ 2,000 1,09,000 ಪರ್ಫೆಕ್ಟ್ ಆಯ್ತು. ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರಾಜೇಶ್ ಇಂದ ಗೂಡ್ಸ್ ನ ಪರ್ಚೇಸ್ ಮಾಡ್ಕೊಂಬಂದ್ವಿ. ಗೂಡ್ಸ್ ನ ಪರ್ಚೇಸ್ ಮಾಡ್ಕೊಂಬಂದ್ರೆ ಅಲ್ಲಿ ಒಂದು ಲಯಬಿಲಿಟಿ ಉದ್ಭವ ಆಯ್ತು, ಅದೇ ಕ್ರೆಡಿಟಾರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಕ್ರೆಡಿಟಾರ್ಸ್ ಅನ್ನೋ ಒಂದು ಹೊಸ ಲಯಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಸ್ಟಾಕ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಕ್ರೆಡಿಟಾರ್ಸ್ ಏನಾಗ್ತಾರೆ? ಅವರು ಜಾಸ್ತಿ ಆಗ್ತಾರೆ.
ಎಷ್ಟು ಸಾವಿರ ಅಂತೆ 70,000 ಅಂತೆ 70,000 ರೂಪಾಯಿಯಷ್ಟು ಸ್ಟಾಕ್ ಜಾಸ್ತಿ ಆಗುತ್ತೆ. ಜೊತೆಗೆ ಕ್ರೆಡಿಟಾರ್ಸ್ ಅನ್ನೋ ಒಂದು ಹೊಸ ಲಯಬಿಲಿಟಿ ಉದ್ಭವ ಆಯಿತು. ಹಾಗಾದ್ರೆ ಪ್ಲಸ್ ಕ್ರೆಡಿಟಾರ್ಸ್ ಅನ್ನೋದು ಎಷ್ಟು ಸಾವಿರ? 70,000. ಓಕೆ, ಹಾಗಾದ್ರೆ ನ್ಯೂ ಈಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ 1,09,000 ಪ್ಲಸ್ 70,000 ಅಂದ್ರೆ 1,79,000 ಈಕ್ವಲ್ಸ್ 2,000 ಯಾವ್ದಿದು? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ 70,000. ಇದೇನಿದು? ಕ್ರೆಡಿಟಾರ್ಸ್. ಕ್ಯಾಪಿಟಲ್ ಎಷ್ಟು? 1,07,000. ರಿಸೀವ್ಡ್ ಕಮಿಷನ್ ಅಂತ ಹೇಳ್ತಾ ಇದ್ದಾನೆ. ಕಮಿಷನ್ ರಿಸೀವ್ ಮಾಡಿದ್ರೆ ಏನಾಗಿರುತ್ತೆ? ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗಿರುತ್ತೆ. ಜೊತೆಗೆ ಕ್ಯಾಪಿಟಲ್ ಈ ವರ್ಷದ ಇನ್ಕಮ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ? ಅಸೆಟ್ನ 5,000 ರೂಪಾಯಿಯಷ್ಟು ಆಡ್ ಮಾಡಿ, ಜೊತೆಗೆ ಕ್ಯಾಪಿಟಲ್ 5,000 ರೂಪಾಯಿನ ಆಡ್ ಮಾಡಿ. ಸೊ 1,84,000 ಈಕ್ವಲ್ಸ್ 2,000 ಪ್ಲಸ್ 70,000 ಪ್ಲಸ್ 1,12,000. 1,12,000 ಪ್ಲಸ್ 7,000 ಅಂದ್ರೆ 1,19,000. ಸಾರಿ, 1,12,000 ಪ್ಲಸ್ 70 ಅಂದ್ರೆ 82 ಪ್ಲಸ್ 2 1,84,000. ನ್ಯೂ ಈಕ್ವೇಶನ್ ಟ್ಯಾಲಿ ಆಗಿದೆ. ಈ ತರ ಪ್ರಾಬ್ಲಮ್ನ ಯಾವ ಅಸೆಟ್ ಅಂತ ಹೇಳಿದಾಗ ಅಸೆಟ್ ಪರ್ಚೇಸ್ಡ್ ಅಂತ ಹೇಳ್ಬಿಟ್ರ ಅಂದ್ರೆ ನಾವು ಈ ತರ ಪ್ರಾಬ್ಲಮ್ನ ಈ ರೀತಿ ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 27ನೇ ಪ್ರಾಬ್ಲಮ್. ಈಗ ಹೋಗೋಣ 28ನೇ ಪ್ರಾಬ್ಲಮ್. ಇದು 28ನೇ ಪ್ರಾಬ್ಲಮ್. 28ನೇ ಪ್ರಾಬ್ಲಮ್ನ ಇದು ನಾನು ನಿಮಗೆ ಕೊಡ್ತೀನಿ, ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ, ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟನೇ, ನಾನು ಯಾವೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೊಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ಬಂದು ಹೇಳುತ್ತೆ ಭಾಸ್ಕರ್ ಸರ್ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಗಾಗುವಂತಹ ಲಾಭ ಏನು ಅಂತಂದ್ರೆ ಯಾವುದೇ ಒಂದು ವಿಡಿಯೋ ಲೆಕ್ಚರ್ಸ್ನ ನೀವು ಮಿಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರಲ್ಲ ಸ್ಟೂಡೆಂಟ್. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ 2022ನೇ ಇಸ್ವಿ ಕ್ವಶನ್ ಪೇಪರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.